ತಿರುಪತಿ ತಿಮ್ಮಪ್ಪನ ಭಕ್ತರಿಗೆ ಶಾಕಿಂಗ್ ವಿಚಾರ ಇದು. ತಿರುಪತಿ ಲಡ್ಡುವಿನಲ್ಲಿ ಆಘಾತಕಾರಿ ಅಂಶ ಪತ್ತೆಯಾಗಿದೆ. ಲ್ಯಾಬ್ ಪರೀಕ್ಷೆಯಲ್ಲಿ ಶಾಕಿಂಗ್ ಸಂಗತಿ ಈಗ ಬಯಲಾಗಿದೆ. ತಿರುಪತಿ ಲಡ್ಡುವಿನಲ್ಲಿತ್ತ ಹಾಗಾದ್ರೆ ಮೀನಿನ ಎಣ್ಣೆ, ದನದ ಕೊಬ್ಬು, ಶುದ್ಧ ತುಪ್ಪದ ಹೊರತಾಗಿ ಇತರ ಅಂಶಗಳು ಕೂಡ ಪತ್ತೆಯಾಗಿದೆ. ಲ್ಯಾಬ್ ಪರೀಕ್ಷೆಯಲ್ಲಿ ಸೋಯಾ, ಸೂರ್ಯಕಾಂತಿ ಎಣ್ಣೆ, ಕೊಬ್ಬರಿ ಎಣ್ಣೆ ಹಾಗೆ ಪಾಮ್ ಆಯಿಲ್ ಕೂಡ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ತಿರುಪತಿ ಲಡ್ಡುವಿಗೆ ಬಳಸಿರುವಂತಹ ತುಪ್ಪದ ಪರೀಕ್ಷೆಯಲ್ಲಿ ಇವೆಲ್ಲವೂ ಕೂಡ ಪತ್ತೆಯಾಗ್ತಾ ಇದೆ. ಪರೀಕ್ಷೆ ನಡೆಸಿದ್ದಾರೆ ರಾಷ್ಟ್ರೀಯ ಡೇರಿ ಅಭಿವೃದ್ಧಿ ಮಂಡಳಿ. ಹಿಂದಿನ ಜಗನ್ ಸರ್ಕಾರದಿಂದ ಅವರ ವಿರುದ್ಧ ಕೂಡ ಇದರಲ್ಲಿ ಗಂಭೀರ ಆರೋಪ ಬರ್ತಾ ಇದೆ. ಹಿಂದೆ ಸಿಎಂ ಆಗಿರುವಂತಹ ಜಗನ್ ಮೋಹನ್ ರೆಡ್ಡಿ ಅವರು ಸಿಎಂ ಆಗಿರುವಂತಹ ಸಂದರ್ಭದಲ್ಲಿ ಹೀಗೆಲ್ಲ ನಡೆದಿದೆ. ಇದು ಕೂಡ ಈಗ ಗಂಭೀರ ಆರೋಪ ಆಗ್ತಾ ಇರುವಂಥದ್ದು. ನೋಡಿ, ತಿರುಪತಿ ತಿಮ್ಮಪ್ಪನ ಭಕ್ತರು ಕೋಟಿಗಟ್ಟಲಿದ್ದಾರೆ. ಆ ಭಕ್ತರು ಎಲ್ಲ ಒಂದ್ ಕಡೆ ಇವೆಲ್ಲವೂ ಕೂಡ ಸಹಿಸ್ಕೊಳ್ಳೋಕೆ ಸಾಧ್ಯನ? ಹಾಗಾದ್ರೆ ಈ ತರ ಸೂರ್ಯಕಾಂತಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಅದ್ರ ಜೊತೆಗೆ ಈ ತರ ಮೀನಿನ ಎಣ್ಣೆ, ದನದ ಕೊಬ್ಬು, ಇವೆಲ್ಲ ಡಾಕ್ಯುಮೆಂಟ್ ಎಲ್ಲವನ್ನು ಕೂಡ ನೀವು ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ತಿರುಪತಿ ಲಡ್ಡಿನ ಲ್ಯಾಬ್ ರಿಪೋರ್ಟ್ ಅನ್ನ ನೀವು ನೋಡ್ತಾ ಇದ್ದೀರಾ. ಆಘಾತಕಾರಿ ಅಂಶ ಇದರಲ್ಲೆಲ್ಲವೂ ಕೂಡ ಪತ್ತೆಯಾಗಿದೆ. ಎಷ್ಟು ಶ್ರೇಷ್ಠತೆಯಿಂದ ಹೋಗ್ತಾರೆ, ಭಕ್ತಿಯಿಂದ ಹೋಗ್ತಾರೆ, ಅದಕ್ಕೆ ಈ ತರದಲ್ಲಿ ತಿನ್ನಿಸ್ತಾರೆ ಅಂತ ಹೇಳಿದ್ರೆ ಇವರೆಲ್ಲ ಮನುಷ್ಯರ ಅಥವಾ ಪ್ರಾಣಿಗಳ ಅಂತ. ಇಷ್ಟು ಮಾತ್ರ ಅಲ್ಲ, ತಮಿಳುನಾಡಿನ ಕಂಪನಿಯೊಂದರ ವಿರುದ್ಧ ಕೂಡ ಆರೋಪ ಕೇಳಿ ಬರ್ತಾ ಇದೆ. ತಿರುಪತಿಗೆ ಪೂರೈಕೆ ಮಾಡಲಾಯ್ತು ಹಾಗಾದ್ರೆ ಕಳಪೆ ಗುಣಮಟ್ಟದ ತುಪ್ಪ. ಈ ಹಿಂದೆ ಜಗನ್ ಸರ್ಕಾರದಿಂದ ಕಳ್ಳಾಟವಾಯ್ತು ಹಾಗಾದ್ರೆ ಪ್ರತಿ ಕೆಜಿ ತುಪ್ಪಕ್ಕೆ 320ರಂತೆ ಶುದ್ಧ ತುಪ್ಪ ಖರೀದಿ ಆಗ್ತಾ ಇದೆಯಾ? ಮಾರ್ಕೆಟ್ನಲ್ಲಿ 1,000 ರೂಪಾಯಿಗೆ ಅಧಿಕ ದರ ಇತ್ತು. ತುಪ್ಪ ಏನು ಕಡಿಮೆಗೆ ಸಿಗುತ್ತಾ? ಇಲ್ಲ, 1,000 ರೂಪಾಯಿ ಇರುತ್ತೆ ಕೆಜಿಗೆ. ಆದರೆ 320 ರೂಪಾಯಿ ಸಿಗುತ್ತೆ ಅಂತ ಹೇಳಿದ್ರೆ ಇದು ಎಷ್ಟು ಮಟ್ಟಿಗೆ ಕಳಪೆ ಗುಣಮಟ್ಟದ್ದು? ಇದಕ್ಕೆ ಏನೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಈಗ ಬಟ ಬಯಲಾಗ್ತಾ ಇದೆ. ಹಾಗಾದ್ರೆ ಈ ಜಗನ್ಮೋಹನ್ ಸರ್ಕಾರದ ವಿರುದ್ಧ ಈಗ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ತಮಿಳುನಾಡಿನ ಕಂಪನಿಯೊಂದರ ವಿರುದ್ಧವೂ ಕೂಡ ಈ ಆರೋಪ ಕೇಳಿ ಬರ್ತಾ ಇದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಹಿರಿಯ ಸಹೋದ್ಯೋಗಿ ಆದಂತಹ ಸ್ಮಿತಾ ರಂಗನಾಥ್. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಏನ್ ಕತೆ ಇದು? ಒಳ್ಳೆ ಭಕ್ತಿ ಭಾವದಿಂದ ಹೋಗ್ತಾರೆ ದೇವಸ್ಥಾನಕ್ಕೆ, ಅದು ಕೂಡ ತಿರುಪತಿ ತಿಮ್ಮಪ್ಪನ ಭಕ್ತರೊಂದು ಕೋಟ್ಯಾಂತರ ಮಂದಿ ಇದ್ದಾರೆ. ಆದ್ರೆ ಈ ತರದಲ್ಲಿ ತಿನ್ನಿಸ್ತಾರಂತ ಹೇಳಿದ್ರೆ ದನದ ಕೊಬ್ಬು ಹಾಗೆ ಮೀನಿನ ಎಣ್ಣೆ ಅಂತ ಹೇಳಿದ್ರೆ ಏನ್ ಕತೆ ಇದು? ಹಿಂದಿನ ಮಾಜಿ ಸಿಎಂ ಏನ್ ಹೇಳ್ತಾರೆ, ಹಾಲಿ ಸಿಎಂ ಏನ್ ಹೇಳ್ತಾರೆ, ಸದ್ಯ ಲ್ಯಾಬ್ ರಿಪೋರ್ಟ್ ನಲ್ಲಿ ಏನಿದೆ ಸ್ಮಿತಾ ರಂಗನಾಥ್? ನಿಕೇಶ್, ನೋಡಿ, ಇಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪ ಅನ್ನೋದಕ್ಕಿಂತ ಹೆಚ್ಚಾಗಿ ಕೋಟ್ಯಾಂತರ ಭಕ್ತರು ಕೇವಲ ಆಂಧ್ರ, ತೆಲಂಗಾಣ, ಕರ್ನಾಟಕ ಮಾತ್ರ ಅಲ್ಲ ನಿಕೇಶ್, ಉತ್ತರ ಭಾರತ ಭಾಗದಲ್ಲೂ ಕೂಡ ತಿರುಪತಿ ತಿಮ್ಮಪ್ಪನ ಬಗ್ಗೆ ಅಪಾರವಾದ ಭಕ್ತಿ ಭಾವ, ಶ್ರದ್ಧೆಯನ್ನು ಹೊಂದಿರುವ ಭಕ್ತರಿದ್ದಾರೆ. ದೇಶ ವಿದೇಶದಲ್ಲಿ ನೆಲೆಸಿರುವ ಅಸಂಖ್ಯಾತ ಹಿಂದೂಗಳು, ಬೇರೆ ಧರ್ಮದವರು ಕೂಡ ತಿಮ್ಮಪ್ಪನ ದರ್ಶನ ಪಡೆದು ಪುನೀತರಾಗಲಿಕ್ಕೆ ಪ್ರತಿನಿತ್ಯ ಕೂಡ ತಿರುಪತಿಗೆ ಬರೋ ಟ್ರ್ಯಾಕ್ ರೆಕಾರ್ಡ್ ಇದ್ದೇ ಇದೆ. ಅಂಥ ಭಕ್ತರ ಪಾಲಿಗೆ ದೊಡ್ಡ ಆಘಾತಕಾರಿ ಸುದ್ದಿ ಇದು. ಇಲ್ಲಿ ನಾವು ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ಗಳಿಗೆ ಹೆಚ್ಚು ಘಾಸಿ ಉಂಟು ಮಾಡಲಾರ್ದೇನೋ ಈ ರೀತಿಯ ತರ್ಕ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಪ್ರಸಾದವನ್ನ ಸಸ್ಯಾಹಾರಿಗಳು, ಮಾಂಸಾಹಾರಿಗಳು ಯಾವುದೇ ಆಹಾರ ಪದ್ಧತಿಯನ್ನ ಅನುಸರಿಸೋರಾದ್ರೂ ಕೂಡ ದೇವರ ಪ್ರಸಾದ, ಅದರಲ್ಲೂ ತಿಮ್ಮಪ್ಪನ ಲಡ್ಡು ಅಂತಂದ್ರೆ ಅದ್ರ ಬಗ್ಗೆ ವಿಶೇಷವಾದ ಪವಿತ್ರ ಹಾಗೆ ಭಕ್ತಿ ಭಾವ ಇದ್ದೇ ಇದೆ. ಅಂಥ ಲಡ್ಡುವಿನಲ್ಲಿ ಫಿಶ್ ಆಯಿಲ್ ಬಳಕೆ ಆಗ್ತಾ ಇದೆ, ದನದ ಕೊಬ್ಬನ್ನ ಬಳಕೆ ಮಾಡ್ಕೊಳ್ಳೋದಾಗ್ತಾ ಇದೆ ಅಂತಂದ್ರೆ ಇದಕ್ಕಿಂತ ಘಾಸಿ ಮತ್ತೊಂದು ಇದೆಯಾ? ಭಕ್ತರ ಆ ಭಕ್ತಿ ಭಾವನೆಗೆ ಅನ್ನೋದು ಸದ್ಯಕ್ಕೆ ಚರ್ಚೆಗೆ ಒಳಪಡ್ತಾ ಇರೋದು. ನಿಕೇಶ್, ನನ್ನ ಕೈಯಲ್ಲಿ ನೋಡಿ ರಾಷ್ಟ್ರೀಯ ಡೇರಿ ಅಭಿವೃದ್ಧಿ ಮಂಡಳಿಯ ಕಾಪಿ ಇದೆ, ರಿಪೋರ್ಟ್ ಇದೆ. ಈ ಅನುಮಾನ ಹೇಗೆ ಪ್ರಾರಂಭ ಆಯಿತು ಅಂತಂದ್ರೆ ಹಿಂದಿನ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದ ಸುತ್ತದಲ್ಲಿ ಅನೇಕ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುವ ಘಟನೆಗಳಾಗ್ತಾ ಇದೆ ಅಂತ ಹೇಳಿ ಸತತವಾಗಿ ವಿರೋಧ ಪಕ್ಷಗಳ ಆರೋಪ ಮಾಡ್ತಾ ಇತ್ತು. ಇನ್ಫ್ಯಾಕ್ಟ್ ತಿಮ್ಮಪ್ಪನ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲೂ ಕೂಡ ಅನ್ಯ ಧರ್ಮೀಯರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತಿದೆ ಅಂತ ಹೇಳಲಾಗ್ತಾ ಇತ್ತು. ಹೀಗೆ ಸಾಲು ಆರೋಪಗಳು. ಇದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಹಾಲಿ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವರು ಇವತ್ತೊಂದು ಹೇಳಿಕೆಯನ್ನ ನೀಡ್ತಾರೆ. ಹೌದು, ಹಿಂದಿನ ಸರ್ಕಾರದ ಅವಧಿಯಲ್ಲಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಅನೇಕ ಅಪಚಾರಗಳಾಗಿ ಹೋಗಿದೆ, ಅದನ್ನ ಸರಿಪಡಿಸೋ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ತಿರುಪತಿ ಲಡ್ಡುವಿನಲ್ಲೇ ಈ ರೀತಿಯ ಪದಾರ್ಥಗಳನ್ನ, ಮೀನಿನ ಎಣ್ಣೆ ಹಾಗೆ ದನದ ಕೊಬ್ಬನ್ನ ಬಳಸಲಾಗಿದೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ರು. ಇದು ಕೇವಲ ರಾಜಕೀಯ ಆರೋಪನ ಅಂತ ಹೇಳಿ ನಾವು ಕೂಡ ಪರಿಶೀಲನೆ ಮಾಡಿದ್ವಿ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡವೂ ಸೇರಿದಂತೆ ಅನೇಕ ಮಾಧ್ಯಮಗಳು ಇದರ ಬೆನ್ನ ಹಿಂದೆ ಬಿದ್ದಾಗ ಸಿಕ್ಕಿರೋದು ಈ ವರದಿ.
ಈ ವರದಿಯಲ್ಲಿ ತಿಮ್ಮಪ್ಪನ ಲಡ್ಡು ತಯಾರಿಕೆಗೆ ಬಳಸುವ ತುಪ್ಪ ಬರೀ ಕಳಪೆ ಕ್ವಾಲಿಟಿಯ ತುಪ್ಪ ಮಾತ್ರವಲ್ಲ, ಬದಲಾಗಿ ಆ ತುಪ್ಪ ತಯಾರು ಮಾಡೋ ಸಂದರ್ಭದಲ್ಲಿ ಫಿಶ್ ಆಯಿಲ್ ಹಾಗೆ ದನದ ಕೊಬ್ಬನ್ನ ಬಳಸಲಾಗ್ತಾ ಇದೆ ಅನ್ನೋದನ್ನ ತಿಳಿಸಲಾಗಿದೆ. ಇದಕ್ಕೆ ಪ್ರಮುಖವಾಗಿ ಅನುಮಾನ ಕೇವಲ 320 ರೂಪಾಯಿ ಪ್ರತಿ ಕೆಜಿಯಂತೆ ತುಪ್ಪವನ್ನ ನೀಡಲಾಗ್ತಾ ಇದೆ ತಿರುಪತಿಗೆ. ಇನ್ಫ್ಯಾಕ್ಟ್ ನಾವು KMF ನ ಅಧ್ಯಕ್ಷರಾದ ಭೀಮಾನಾಯ್ಕ ಅವರನ್ನ ಕೂಡ ಸಂಪರ್ಕ ಮಾಡಿದ್ವಿ ನಿಕೇಶ್. ಆ ಸಂದರ್ಭದಲ್ಲಿ ಭೀಮಾನಾಯ್ಕ ಅವರು ಹೇಳಿದ್ರು, ನೋಡಿ KMF ನಿಂದ ಅವರು ನಂದಿನಿ ತುಪ್ಪವನ್ನ ತಗೊಳ್ಳೋದನ್ನ ಸ್ಟಾಪ್ ಮಾಡಿದ್ರು, ನಾವು ಹೆಚ್ಚಿಗೆ ರೇಟ್ನಲ್ಲಿ ಕೊಡ್ತಿದೀವಿ ಅಂತ ಹೇಳಿ. ಆದ್ರೆ ಇಲ್ಲಿ ರೇಟ್ ಅಲ್ಲ, ಬದಲಾಗಿ ಕ್ವಾಲಿಟಿ. ನಂದಿನಿ ತುಪ್ಪದ ಕ್ವಾಲಿಟಿ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡೋ ಹಾಗಿಲ್ಲ, ಅಷ್ಟು ಶುದ್ಧ ತುಪ್ಪವನ್ನು ಸರಬರಾಜು ಮಾಡ್ತಿದ್ವಿ. ಆದರೆ ಯಾವಾಗ ಕಡಿಮೆ ದುಡ್ಡಿನ ತುಪ್ಪವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ತಿರುಪತಿಯಲ್ಲಿ ತೆಗೆದುಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು, ಆಗಿನಿಂದ ನಮಗೂ ಕೂಡ ಅನುಮಾನ ಇತ್ತು ಅನ್ನೋದನ್ನ ಭೀಮಾನಾಯ್ಕ ಅವರು ರಿಪಬ್ಲಿಕ್ ಕನ್ನಡಕ್ಕೂ ಸ್ಪಷ್ಟ ಮಾಡಿದ್ರು ಮಧ್ಯಾಹ್ನ ನಿಖಿಲ್. ಅಲ್ಲಿಗೆ ಇದು ಕೇವಲ ಅನುಮಾನವಾಗಿ ಉಳಿದಿಲ್ಲ, ಬದಲಾಗಿ ಬಹುತೇಕ ತಿರುಪತಿಯ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಈ ಫಿಶ್ ಆಯಿಲ್ ಹಾಗೆ ದನದ ಕೊಬ್ಬನ್ನು ಬಳಕೆ ಮಾಡಲಾಗಿದೆ ಅಂತ ಹೇಳಿ ಈ ರಿಪೋರ್ಟ್ ಹೇಳ್ತಾ ಇದೆ. ರಾಜಕೀಯ ಆರೋಪ ಪ್ರತ್ಯಾರೋಪಗಳ ಸರಣಿ ಇನ್ನು ಮುಂದೆ ಮತ್ತಷ್ಟು ಬಿರುಸನ್ನ ಪಡೆದುಕೊಳ್ಳೋ ಸಾಧ್ಯತೆ ಇದೆ ನಿಕೇಶ್. ರಂಗನಾಥ್, ಹಾಗೆ ಹೊಳ್ಳಲಿರಿ, ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಕಳಪೆ ಸಾಮಗ್ರಿ ಪೂರೈಕೆ ಬಗ್ಗೆ ಜುಲೈನಲ್ಲಿ ಎಚ್ಚರಿಕೆ ಕೊಟ್ಟಿದ್ರು. ಎಚ್ಚರಿಕೆ ನೀಡಿದ್ದಾರೆ TDT ಆಡಳಿತ ಮಂಡಳಿಯವರು. ಕಠಿಣ ಕ್ರಮ ಕೈಗೊಳ್ಳೋದಾಗಿ ಎಚ್ಚರಿಕೆಯನ್ನು ನೀಡಿತು. ಈ ತುಪ್ಪದ ಮಾದರಿಗಳನ್ನ ಪರೀಕ್ಷೆಗೆ ಕಳಿಸೋದಾಗಿ ಕೂಡ ಹೇಳಿತ್ತು. ರಾಷ್ಟ್ರೀಯ ಮಾನ್ಯತಾ ಮಂಡಳಿಗೆ ಅಂತ ಹೇಳಿದ್ರೆ NBA ಕಳಿಸೋದಾಗಿ ತಿಳಿಸಿತ್ತು. ಅಲ್ಲದೆ ಈ ಲ್ಯಾಬ್ಗಳಲ್ಲಿ ಪರೀಕ್ಷೆ ಮಾಡಿಸೋದಾಗಿ ಇವು ಕೂಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆದರೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ. ನೋಡಿ ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿ. ಲ್ಯಾಬಿಗೆ ಕಳಿಸೋದಾಗಿ ಹೇಳಿತ್ತು, ಒಂದು ಸೂಚನೆಯನ್ನು ಕೊಟ್ಟಿತ್ತು, ಎಚ್ಚರಿಕೆಯನ್ನು ಕೊಟ್ಟಿತ್ತು. ಆದರೂ ಕೂಡ ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ರಮ ಆಗಲಿಲ್ಲ. ವಿಷಾದಕಾರಕವಾದಂಥ ಸಂಗತಿ ಇದು. ಒಂದು ಸಂಸ್ಥೆಯಿಂದ ಪೂರೈಕೆಯಾದಂಥ ತುಪ್ಪ ಕಳಪೆ. 5 ಪೂರೈಕೆದಾರರಲ್ಲಿ ಒಂದು ಸಂಸ್ಥೆಯಿಂದ ಅಕ್ರಮ ಈಗ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಈಗ ಬಯಲಿಗೆ ಬರ್ತಾ ಇರುವಂಥ ಸಂಗತಿ. ಕಲಬೆರಕೆ ಮಾಡಿರುವಂಥ ತುಪ್ಪ ಪೂರೈಕೆ ಮಾಡಿರುವಂಥ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಈಗಾಗಲೇ ನನ್ನ ಹಿರಿಯ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ರು. ಈಗಾಗಲೇ ಗಮನಿಸ್ತೀವಿ, ಒಂದ್ ಕಡೆ ಎಚ್ಚರಿಕೆಯನ್ನು ಕೊಟ್ಟ ಮೇಲೂ ಇದನ್ನು ಪೂರೈಕೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಅಂತ. ನಿಜ, ಇಲ್ಲಿ ಸರ್ಕಾರಗಳ ಇಚ್ಛಾಶಕ್ತಿ ಕೂಡ ಬಹಳ ದೊಡ್ಡ ಪಾತ್ರವನ್ನ ನಿರ್ವಹಿಸುತ್ತೆ ನಿಕೇಶ್. ಇಂಥ ಆರೋಪ, ಅದರಲ್ಲೂ ಹಿಂದೂ ಧಾರ್ಮಿಕ ಭಾವನೆಗೆ ನೇರವಾಗಿ ಸಂಬಂಧ ಹೊಂದಿರುವ ವಿಚಾರಗಳನ್ನ ಅಲ್ಲಿನ ಪ್ರಾದೇಶಿಕ ಸರ್ಕಾರಗಳಲ್ಲೂ ಹಿಂದಿನ ಸರ್ಕಾರ ಎಷ್ಟು ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸಿತ್ತು ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿ ಉಳಿತಾ ಇದೆ. ನೀವೇ ಹೇಳ್ತಾ ಇದ್ದ ಹಾಗೆ ರಿಪಬ್ಲಿಕ್ ಕನ್ನಡ ವೀಕ್ಷಕರಿಗೆ ಕೊಡ್ತಾ ಇರುವ ಡೀಟೇಲ್ಸ್ ಪ್ರಕಾರ ಅನುಮಾನ ಬಂದ ಸಂದರ್ಭದಲ್ಲೇನೆ ಎಚ್ಚರಿಕೆಯನ್ನ ನೀಡಲಾಗಿತ್ತು ತುಪ್ಪವನ್ನ ಸರಬರಾಜು ಮಾಡ್ತಾ ಇರುವ ಕಂಪನಿಗಳಿಗೆ. ನಿಮ್ಮ ತುಪ್ಪ ಅಂದ್ರೆ ನೀವು ಸರಬರಾಜು ಮಾಡ್ತಾ ಇರುವ ತುಪ್ಪದ ಪರಿಶುದ್ಧತೆಯ ಪ್ರಮಾಣ ಪತ್ರವನ್ನು ನಮಗೆ ನೀಡಿ, ಅದರಲ್ಲಿ ಯಾವೆಲ್ಲ ಅಂಶಗಳಿದೆ ಅನ್ನೋದನ್ನು ನಮಗೆ ತಿಳಿಸಿ. ಇಲ್ದಿದ್ರೆ ನಾವೇನೆ TTDಯಿಂದ ಹೊರಡಿಸಲಾಗಿದ್ದ ನೋಟಿಸ್ ಇದು, ನಾವೇನೇ ಖುದ್ದಾಗಿ ಇದನ್ನ NBA ಅಂದ್ರೆ ರಾಷ್ಟ್ರೀಯ ಮಾನ್ಯತೆಯುಳ್ಳ ಲ್ಯಾಬ್ಗಳಿಗೆ ಕಳಿಸಿ ಪರೀಕ್ಷೆಯನ್ನ ಮಾಡಿಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆ ಕೊಡಲಾಗಿತ್ತು. 5 ಕಂಪನಿಗಳಿಂದ ತುಪ್ಪವನ್ನ ಖರೀದಿ ಮಾಡಲಾಗ್ತದೆ. ಆ ಪೈಕಿ ಒಂದು ಕಂಪನಿಯಿಂದ ಈ ರೀತಿಯ ತುಪ್ಪವನ್ನ ಕಲಬೆರಕೆ, ಕಳಪೆ ಕ್ವಾಲಿಟಿಯ ಹಾಗೆ ಮೀನಿನ ಎಣ್ಣೆ, ದನದ ಕೊಬ್ಬಿರುವ ತುಪ್ಪವನ್ನ ಸರಬರಾಜು ಮಾಡಲಾಗಿದೆ ಅನ್ನೋದು ಈಗ ಆಲ್ರೆಡಿ ಪ್ರೂವ್ ಆಗ್ತಾ ಇದೆ ನಿಕೇಶ್. ಕಂಡುಹಿಡಿಯೋದು ಹೇಗೆ? ಯಾವ ಕಂಪನಿ ಕೊಟ್ಟಿದ್ದ ತುಪ್ಪ ಬಳಕೆ ಮಾಡಿಕೊಂಡು ಲಡ್ಡು ತಯಾರು ಮಾಡಿ ಅದನ್ನು ಯಾವ ಭಕ್ತರು ತಿಂದಿದ್ದಾರೆ, ಯಾರ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ, ಇದನ್ನು ಕಂಡುಹಿಡಿಯೋದು ಈಗ ಬಹಳ ಕಷ್ಟ. ಆದರೆ ತಪ್ಪಾಗಿರೋದು ನಿಜ ಅನ್ನೋದಕ್ಕೆ ಎವಿಡೆಂಟ್ ಆಗಿ ನಮಗೆ ದಾಖಲೆಗಳು ಸಿಗ್ತಾ ಇದೆ. ಇದನ್ನು ಅಲ್ಲಿನ ಸರ್ಕಾರ ಇನ್ನು ಮುಂದೆ ಸರಿಪಡಿಸುವ ಪ್ರಯತ್ನವನ್ನ ಮಾಡ್ತೀವಿ ಅಂತ ಭರವಸೆ ನೀಡಿದೆ. ಕಾದ್ ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಹೇಳಿ ನಿಕೇಶ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸ್ಮಿತಾ ರಂಗನಾಥ್, ನಿಮ್ಮೆಲ್ಲ ಮಾಹಿತಿ